ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. 8:50ಕ್ಕೆ ಬರೋನು ಇವತ್ತು 8:30ಕ್ಕೆ ಯಾಕೆ ಬಂದಿದ್ದೀನಿ ಅಂತಂದರೆ, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಒಂದು ಸುದ್ದಿ ನಿಮ್ಮ ಮುಂದೆ. ನಾಯಿ ಮಾಂಸ ದಂಧೆ ಬಗ್ಗೆ ಒಂದು ಶಂಕೆ ವ್ಯಕ್ತವಾಗಿದೆ. 90 ಬಾಕ್ಸ್ಗಳಲ್ಲಿ 4,500 kgಯಷ್ಟು ಮಾಂಸ, ಅದರಲ್ಲಿ ಒಂದು ಬಾಕ್ಸ್ನಲ್ಲಿ ನಾಯಿ ಮಾಂಸ ಇದೆ ಅನ್ನುವಂಥ ದೊಡ್ಡ ಆರೋಪ. ಪ್ರತಿದಿನ ಮಾಂಸ ತಿನ್ನೋರು ಈ ಸ್ಟೋರಿ ನೋಡಲೇಬೇಕು. ನೀವು ತಿಂತಾ ಇರೋದು ಬೌ ಬೌ ಬಿರಿಯಾನಿ ಆಗಿರಬಹುದು. ನೀವು ತಿಂತಾ ಇರೋದು ಬೌ ಬೌ ಬಿರಿಯಾನಿನ. ನೀವು ತಿಂತಾ ಇರೋದು ಬೌ ಬೌ ಕಬಾಬ. ನೀವು ತಿಂತಾ ಇರೋದು ಬೌ ಬೌ ಗೀ ರೋಸ್ಟ. ಕುರಿ ಮಾಂಸ, ಮೇಕೆ ಮಾಂಸ ಅಂತ ಮನೆಗೆ ಮಕ್ಕಳಿಗೆ ನಾಯಿ ಮಾಂಸ ಕೊಡ್ತಾ ಇದ್ದೀರಾ? ಗೊತ್ತಿಲ್ಲ. ಇಂಥ ಒಂದು ಸಂಶಯಾಸ್ಪದ ಸುದ್ದಿ. ಸರ್, ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿಸಿ. ಸರ್, ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಸರ್, ಇದನ್ನ ಓಪನ್ ಮಾಡಿಸಿ. ಈ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ರಜಾಕ್ ಅವರು ತೆಗೆದುಕೊಂಡು ತೋರಿಸ್ತಿದ್ದಾರೆ. ಎಲ್ಲವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಇವ್ರು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ತೋರಿಸ್ತೀನಿ. 2 ಗಂಟೆ ಆಗಿದೆಯೋ, ಇವಾಗ್ಲೂ ಕೂಡ ಐಸ್ ಇದೆ. ಐಸಲ್ಲಿ ಬಂದಿರೋ ಪದಾರ್ಥ ಯಾವುದೇ ಕಾರಣಕ್ಕೂ ಇದು ಕುರಿ ಮಾಂಸನ. ಇದು ವಿಜುವಲ್ ಜಾಸ್ತಿ ತೋರಿಸಿ ದಯವಿಟ್ಟು ಬೇಕಿದ್ರೆ. ಇದು ನಿಮಗೆ ಏನು ಅನಿಸ್ತಾ ಇದೆ? ಇದು ಕುರಿ ಮಾಂಸನ, ಮೇಕೆ ಮಾಂಸನ? ಈಗ ಬರ್ತಿರೋ ಡೌಟ್, ಇದು ನಾಯಿ ಮಾಂಸ ಅನ್ನುವಂಥ ಡೌಟ್ ಬರ್ತಾ ಇದೆ. ಬೆಂಗಳೂರಿಗೆ 90 ಬಾಕ್ಸ್ನಲ್ಲಿ 4,500 kg. ಕಳೆದ 12 ವರ್ಷದಿಂದ ಈ ಥರ ಮಾಂಸ ಸರಬರಾಜಾಗ್ತಾ ಇತ್ತು. ಇದು ನಾಯಿ ಮಾಂಸ ಅನ್ನುವಂಥ ಡೌಟ್ ಬರ್ತಾ ಇದೆ. ಇದು ನಾಯಿ ಮಾಂಸ ಅನ್ನುವಂಥ ಡೌಟ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಾಯಿ ಮಾಂಸ ದಂಧೆ ನಡೀತಾ ಇದೆಯಾ? ಕುರಿ ಮತ್ತು ಮೇಕೆ ಹೆಸರಲ್ಲಿ. ಆ್ಯಂಡ್ ಮುಸ್ಲಿಂ ವ್ಯಾಪಾರಿಗಳು ಆಹಾರ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇಂಥ ಒಂದು ಡೌಟ್ ಬರ್ತಾ ಇದೆ. ಇದು ನಾಯಿ ಮಾಂಸ ತರ ಕಾಣ್ತಾ ಇದೆ ಅಂತ ಮಾಂಸ ವ್ಯಾಪಾರಿಗಳು ಆಹಾರ ಇಲಾಖೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇವತ್ತು ಅಲ್ಲಿಗೆ ಕೆಲವು ಸಂಘಟನೆಗಳು ರೇಡ್ ಮಾಡುತ್ತೆ. ಆಗ ಈ ಬಾಕ್ಸ್ ಕಂಡು ಬರುತ್ತೆ. ಎಲ್ಲ ಬಾಕ್ಸಲ್ಲಲ್ಲ, ಈ ಬಾಕ್ಸಲ್ಲಿ ನೋಡಿ, ಮಾಂಸದ ಬಗ್ಗೆ ಗೊತ್ತಿರೋರಿಗೆ ಈ ಬಾಕ್ಸ್ ಡೌಟ್ ಬರ್ತಾ ಇದೆ. ಒಂದು ದೃಶ್ಯದಲ್ಲಿ ಅದನ್ನು ಎತ್ತುವಂಥದ್ದಿದೆ, ಅಬ್ದುಲ್ ರಜಾಕ್ ಎತ್ತಿದ್ದಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಅಬ್ದುಲ್ ರಜಾಕ್ಗೆ ಸೇರಿದಂಥ ಮಾಂಸ ವ್ಯವಹಾರ. ಅಬ್ದುಲ್ ರಜಾಕ್ ಸಂಬಂಧಿಯೊಬ್ಬರಿಗೆ ಲೈಸೆನ್ಸ್ ಇದೆ. ರಾಜಸ್ಥಾನದಿಂದ ಟ್ರೈನಲ್ಲಿ ಬರುತ್ತೆ, ಮೀನು ಬರುತ್ತೆ, ಬೇರೆ ಬೇರೆ ಬರುತ್ತೆ, ಏಡಿ, ಬೇರೆ ಬೇರೆ ಸೀ ಫಿಶ್ ಬರುತ್ತೆ. ಮಾಂಸ, ಮೇಕೆ, ಕುರಿ, ಈ ವಿಜುವಲ್ ತುಂಬ ಡೌಟ್ ಮೂಡಿಸ್ತಾ ಇದೆ.
ಬರೋಬ್ಬರಿ 4,500 kgಯಷ್ಟು ಬಂದಿದೆ. ಪ್ರತಿದಿನ ಬೆಂಗಳೂರಿಗೆ 14,000 kg ನಾಯಿ ಮಾಂಸ ಬರುತ್ತೆ. ಅದರಲ್ಲಿ ನಾಯಿ ಮಾಂಸ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರಾ ಅಂತ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನುವಂಥ ಸಿನಿಮಾದಲ್ಲಿ ಜಗ್ಗೇಶ್ ಒಂದು ಬಿರಿಯಾನಿ ಹೋಟ್ಲಲ್ಲಿ ಬಿರಿಯಾನಿ ತಿಂತಾರೆ ಮೆಜೆಸ್ಟಿಕ್ಕಲ್ಲಿ. ಬೆಂಗಳೂರಿನಲ್ಲಿ ಬಹು ಬಿರಿಯಾನಿ ಮಾರಾಟ ಆಗ್ತಾ ಇದೆಯಾ ನೋಡಿ. ಬೆಂಗಳೂರಿನಲ್ಲಿ ಬಹು ಮಾಂಸ, ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ನಾಯಿ ಮಾಂಸ ಅಂದರೆ ಮಿಕ್ಸ್ ಆಗ್ತಾ ಇದೆಯಾ ಅಂತ. ನಾಯಿ ಮಾಂಸನೇ ಕೊಡ್ತಾರೆ ಅಂತಲ್ಲ, ಮೇಕೆ, ಆಡು, ಮೇಕೆ, ಕುರಿ ಮಾಂಸದ ನಡುವೆ. ಈ ಕಂಪ್ಲೇಂಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಮಾಂಸ ವ್ಯಾಪಾರಿಗಳು, ವಿಶೇಷವಾಗಿ ಮುಸ್ಲಿಂ ವ್ಯಾಪಾರಿಗಳು. ನಮಗೆ ಕುರಿ ಮಾಂಸದ ಹೆಸರಲ್ಲಿ ಬೇರೇನೋ ಬರ್ತಾ ಇದೆ ಅನ್ನುವಂಥ ಡೌಟ್ಗೆ ಆಹಾರ ಇಲಾಖೆಗೆ ಕಂಪ್ಲೇಂಟ್ ಕೊಡ್ತಾರೆ. ರಾಜಸ್ಥಾನದಿಂದ ಬರುವಂಥ ಮಾಂಸ ಇದು, ಪ್ರತಿದಿನ ಬರುತ್ತೆ. 14,000 kg ಬರುತ್ತೆ ಬೆಂಗಳೂರಿಗೆ. 14,000 kg ಬೇಕಾಗುತ್ತೆ ಬೆಂಗಳೂರಿಗೆ, ಜಾಸ್ತಿ ಬರ್ಬೋದು. ನಿತ್ಯ ರೈಲಲ್ಲಿ ಬರುತ್ತೆ. ಬರೋಬ್ಬರಿ 12 ವರ್ಷದಿಂದ ನಾಯಿ ಮಾಂಸ ಸರಬರಾಜು ಆಗ್ತಾ ಇದೆ. 12 ವರ್ಷದಿಂದ ನಾಯಿ ಮಾಂಸ ಸರಬರಾಜು. ವಾರದಲ್ಲಿ 3 ಬಾರಿಗೆ ಬೆಂಗಳೂರಿಗೆ ಬರುತ್ತೆ ಮಾಂಸ, ವಾರದಲ್ಲಿ 3 ಬಾರಿಗೆ. ನಾಯಿ ಮಾಂಸದ ದೊಡ್ಡ ಒಂದು ಸ್ಕ್ಯಾಂಡಲ್. ಆಮೇಲೆ ಅದರ ಮಾಲೀಕ, ಆ ಮಾಂಸದ ಮಾಲೀಕ ಅಬ್ದುಲ್ ರಜಾಕ್ ಸಂಬಂಧಿಗಳು, ಅಬ್ದುಲ್ ರಜಾಕ್ ಕೂಡ ಅಲ್ಲಿದ್ದಾರೆ. ಅವ್ರು ಹೇಳ್ತಾರೆ ಇಲ್ಲ ನಾಯಿ ಮಾಂಸ ಅಲ್ಲ. ಆದರೆ ಕೆಲವು ಹಿಂದೂ ಸಂಘಟನೆಗಳು ಮಾಡಿದಂತಹ ಅಲ್ಲಿಗೆ ದಾಳಿ ಮಾಡುತ್ತೆ. ಆಗ ಎಲ್ಲ ಬಾಕ್ಸ್ಗಳನ್ನು ತೆಗೆದಿಡ್ತಾರೆ, ಆದರೆ ಒಂದು ಬಾಕ್ಸ್ ಮಾತ್ರ ತೆಗೆಯೋದೇ ಇಲ್ಲ. ಅದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆ ನಾಯಿ ಮಾಂಸ ಥರ ಕಾಣುತ್ತೆ. ಯಾಕಂದರೆ ನೋಡಿ, ಅಲ್ಲೊಂದು ದೃಶ್ಯ ಕೊಟ್ಟಿದ್ದೀವಿ ನಾಯಿದು. ಆ ಹೊಟ್ಟೆ ಭಾಗ ನೋಡಿ, ನೀವು ಹೊಟ್ಟೆ ಭಾಗ ಇದೆಯಲ್ಲ ಅದು ನೋಡಿ. ಮೇಕೆ ಆ ಥರ ಬರಲ್ಲ. ಮೇಕೆ ಒಂದು ರೀತಿಯಲ್ಲಿ ಹೊಟ್ಟೆ ಭಾಗ ದೊಡ್ಡದಾಗಿ ಬರುತ್ತೆ. ಇಲ್ಲಿರುವಂಥ ನಾಯಿ ಇದೆಯಲ್ಲ, ಅಂದರೆ ಆ ಮಾಂಸ ಇದೆಯಲ್ಲ, ಅದು ನಾಯಿ ಮಾಂಸ ಥರ ಕಾಣ್ತಾ ಇದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಹಾಗಿದ್ರೆ ನಾಯಿ ಮಾಂಸ ಸರಬರಾಜು ಆಗ್ತಾ ಇದೆಯಾ? ಒನ್ಸ್ ಅಗೈನ್ ಆ ದೃಶ್ಯಾವಳಿ ತೋರಿಸ್ತೀನಿ ಪ್ಲೀಸ್. ಏನೆಲ್ಲ ಆಯಿತು ನೋಡಿ. ನಾಯಿ ಮಾಂಸ ಎಷ್ಟು ಬಾಕ್ಸ್, ಇದು ಬಹಳ ದೊಡ್ಡ ಡೌಟ್. ಈಗ ಬೇಕಿದ್ರೆ 2 ವಿಂಡೋ ಮಾಡ್ಕೊಳ್ಳಿ ನೋಡಿ. ಈ ತರ ಆ ಹೊಟ್ಟೆ ಭಾಗ ನೋಡಿ, ನೀವು ಹೊಟ್ಟೆ ಭಾಗ ನೋಡಿ. ಈ ಬಾಕ್ಸ್ ಅನ್ನು ತೆರೆಯೋದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಒಂದು ಕಡೆ ಬಾಲ ಉದ್ದ ಇದೆ, ಬಾಲ ಉದ್ದ. ಕೆಲವು ರಾಜ್ಯಗಳಲ್ಲಿ ಮೇಕೆ ಬಾಲ ಉದ್ದ ಇರಬಹುದೇನು, ಆದರೆ ಈ ಶೇಪ್ ಇದೆಯಲ್ಲ ನಾಯಿ ತರ ಕಾಣ್ತಾ ಇಲ್ವೋ? ನಾಯಿ ಮಾಂಸ ತರ ಇಲ್ವಾ? ಇದೆಯಾ ಇಲ್ವೋ ನಾಯಿ ಮಾಂಸ ತರ? ಇನ್ನು ಕೆಲವನ್ನ ಅಬ್ದುಲ್ ರಜಾಕ್ ತೋರಿಸ್ತಾರೆ, ಅದೆಲ್ಲವೂ ಕೂಡ ಮೇಕೆ ಮಾಂಸನೇ ನೋಡಿ. ಇದು ನಾಯಿ ಮಾಂಸ ಶಂಕೆ. ಈಗಾಗಲೇ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅದರ ನೇರ ದೃಶ್ಯಾವಳಿ ತೋರಿಸ್ತೀನಿ. ಆದರೆ ಈ ವಿಡಿಯೋ ಇದೆಯಲ್ಲ, ಇದನ್ನ ಒಂದು ವಿಂಡೋದಲ್ಲಿ ನಿರಂತರವಾಗಿಡಿ. ಆಫೀಸರ್ಸ್ ಬಂದಿದ್ದು ತೋರಿಸ್ಬೋದು. ಎಸ್, ಆಫೀಸರ್ಸ್ ಬಂದಿದ್ದಾರೆ ನೋಡಿ 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 ನೋಡಿ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಡ್ ಬಹಳ ಅದ್ಭುತವಾಗಿ ನಮ್ಮ ದಿವಿತ್ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ. ಇಷ್ಟು ಬಾಕ್ಸ್ ರೈಲ್ವೆ ಸ್ಟೇಷನ್. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲೂ ಕೂಡ ನಾಯಿ ಮಾಂಸ ತಿನ್ನೋದಿಲ್ಲ ಅಂತ ಏನಿಲ್ಲ. ನಾಗಾಲ್ಯಾಂಡ್ನಲ್ಲಿ ತಿಂತಾರೆ, ಚೈನೀಸ್ ತಿಂತಾರೆ, ಫಿಲಿಪೈನ್ಸ್ ತಿಂತಾರೆ, ಆದರೆ ಬೇರೆ ಯಾವ ಭಾಗದಲ್ಲೂ ಇಲ್ಲ. ಇದು ಮಟನ್ ಜೊತೆ ನಾಯಿ ಮಿಕ್ಸ್ ಮಾಡ್ತಾ ಇದ್ದಾರಾ? ಈಗ ಅಧಿಕಾರಿಗಳು ಬಂದಿರುವಂಥ ನೇರ ದೃಶ್ಯಾವಳಿ ಮೆಜೆಸ್ಟಿಕ್ನಲ್ಲಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ.
ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.